ಇವತ್ತು ನಾವು ಕಿಚನ್ಗೆ ಅಂದ್ಬಿಟ್ಟು ಒಂದು ಹೊಸ ಗ್ಯಾಡ್ಜೆಟ್ನ ತರಿಸಿದ್ದೀವಿ. ಅದೇ ಪಿಜನ್ ಅವ್ರದ್ದು ಏರ್ ಫ್ರೈಯರ್. ಇದು ನಮ್ಮ ಕಿಚನ್ಗೆ ಹಾಗೆ ನಮ್ಮ ಹೆಲ್ತ್ಗೆ ಹೊಸ ಹೆಲ್ಪರ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಸ್ ವಿ ಆಲ್ ನೋ ಇಟ್ ಯೂಸಸ್ ಲೆಸ್ ಆಯಿಲ್. ಸೊ ಇವತ್ತು ನಾವು ಕೂಡ ಹಾಗೆ ಒಂದು ಹೆಲ್ದಿ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದೇ ಸ್ವೀಟ್ ಪೊಟ್ಯಾಟೊ ಫ್ರೈಸ್. ಈ ರೆಸಿಪಿ ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್. ಪೊಟ್ಯಾಟೋದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಹಾಗೆ ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ. ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸೊ ಇದು ಕ್ವಿಕ್ ಆಗಿರೋವಂಥ ರೆಸಿಪಿ, ಹಾಗಾಗಿ ಇಷ್ಟೇ ಮಸಾಲಾನ ಯೂಸ್ ಮಾಡಿದ್ದೀವಿ. ಇನ್ ಕೇಸ್ ಬೇಕು ಅಂದರೆ ನೀವು ಬೇರೆ ಯಾವುದಾದ್ರೂ ಮಸಾಲನ ಆ್ಯಡ್ ಕೂಡ ಮಾಡ್ಬೋದು. ಅದಾದಮೇಲೆ ಏರ್ ಫ್ರೈಯರಲ್ಲಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಜಸ್ಟ್ 2 ಸ್ಪ್ರೇ ಆಗೋಷ್ಟು ಆಯಿಲ್ನ ಸ್ಪ್ರೇ ಮಾಡಿದ್ದೀವಿ. ಅದೊಂದ್ಸಲ ಮಿಕ್ಸ್ ಕೊಟ್ಟು ಅದಾದಮೇಲೆ ನಾವು ಏರ್ ಫ್ರೈಯರ್ ಒಳಗೆ ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಾವಿಲ್ಲಿ 180 ಡಿಗ್ರಿಗೆ ಆ್ಯಂಡ್ 15 ಮಿನಿಟ್ಸ್ಗೆ ಟೈಮರ್ ಇಟ್ಟು ನೀಟಾಗಿ ಫ್ರೈ ಮಾಡೋದಕ್ಕೆ ಬಿಟ್ವಿ. ಸೊ ಟಡಾ, ಇಟ್ಸ್ ರೆಡಿ. ಆ್ಯಂಡ್ ಆಚೆಯಿಂದ ಕ್ರಿಸ್ಪ್, ಒಳಗೆಯಿಂದ ಸ್ವೀಟ್. 2 ಬ್ಯಾಚಸಲ್ಲಿ ಮಾಡಿದ್ವಿ. ಸೊ ಈಗ ಸೆಕೆಂಡ್ ಬ್ಯಾಚ್ ಒಳಗೆ ಹೋಗ್ತಿದೆ ಫ್ರೈ ಆಗೋದಕ್ಕೆ. ಇದು ಸೇಮ್ 180 ಡಿಗ್ರಿ 15 ಮಿನಿಟ್ಸ್ಗೆ ಇಟ್ವಿ. ಸೊ ಈ ರೀತಿಯಾಗಿ ಕಾಣುತ್ತೆ. ಆಲೂಗಡ್ಡೆಗಿನ ಇದು ಹೆಲ್ದಿ ಅಂತಲೇ ಹೇಳ್ಬೋದು. ಇಟ್ ವಾಸ್ ಟೇಸ್ಟಿ. ನೀವು ಕೂಡ ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.